ಜಲಾಶಯಗಳು ಭರ್ತಿಯಾದ ನಂತರ ಬಾಗಿನ ಅರ್ಪಿಸುವುದು ಪುಣ್ಯದ ಕಾರ್ಯ. ಅದು ನಮ್ಮ ಆಲಮಟ್ಟಿ ಅಣೆಕಟ್ಟು ಸಂಪೂರ್ಣ ಭರ್ತಿಯಾಗಿದೆ. ಮಹಾರಾಷ್ಟ್ರ ವ್ಯಾಪ್ತಿಯಲ್ಲಿ ಸಾಕಷ್ಟು ಮಳೆಯಾಗಿ ಏನು 123.081 TMC ಸಂಗ್ರಹ ಸಾಮರ್ಥ್ಯದ ವಸ್ತು ನೀರು ಬಂದದ, ಈಗ ತುಂಬ್ಯದ. ಈ ತಕ್ಷಣ ಬಾಗಿನ ಅರ್ಪಣೆಗೆ ಸರ್ಕಾರ ಮುಂದಾಗಬೇಕಾಗಿತ್ತು. ಇನ್ನೂ ಕೂಡ ಅದ್ರ ಬಗ್ಗೆ ಸುಳಿ ನೀಡಕತ್ತಿಲ್ಲ ಮಾನ್ಯ ಮುಖ್ಯಮಂತ್ರಿಯವರು. ಪ್ರತಿ ವರ್ಷವೂ ಕೂಡ ವಿಳಂಬ ಮಾಡ್ಕೋತೇ ಬಂದಾರ. ಮಲತಾಯಿ ಧೋರಣೆ ಇದು ಯಾಕೆ ನಮಗೆ ಅರ್ಥ ಆಗೋಲ್ಲ. ಈಗ ಪ್ರತಿ ವರ್ಷವೂ ಕೂಡ ಹೋರಾಟ ಮಾಡಿ ಒತ್ತಡ ಮಾಡಿ ಬಾಗಿನ ಅರ್ಪಿಸ್ತಿಕೊಂಡು ಹೇಳ್ಬೇಕಾ ನಿಮ್ಗೆ ಅರ್ಥ ಆಗಂಗಿಲ್ಲ ಸರ್ಕಾರಕ್ಕೆ. ಜಲಾಶಯ ಭರ್ತಿ ಆದ ನಂತರ ನೀವೇ ಸ್ವಯಂ ಪ್ರೇರಿತವಾಗಿ ನೀವು ಅರ್ಥ ಮಾಡಿಕೊಂಡು ಬಾಗಿನಕ್ಕೆ ಬರಬೇಕು ನೀವು. ಈಗ ಅದೇ KRS ಭರ್ತಿ ಆದ ತಕ್ಷಣ ಯಾರು ಹೇಳಂಗಿಲ್ಲ ಕೇಳಂಗಿಲ್ಲ, ದಿನಾಂಕ ನಿಗದಿ ಮಾಡಿ ಮರುದಿನ ಬಾಗಿನ ಅರ್ಪಿಸ್ತಾರಲ್ಲ ಅಂದ್ರೆ ಅಲ್ಲಿ ರೈತರಿಗೆ ಭಯ ಅದ. ನಿಮಗೆ ಬಿಡಂಗಿಲ್ಲ, ಅವ್ರು ಬೆನ್ನು ಹತ್ತಾರೆ. ನಿಮಗೆ ಬಡಗಿ ತೊಗೊಂಡು ಬಾರ್ಕೋತ ಬೆನ್ನು ಹತ್ತಾರೆ, ಹಂಚಿಕಿಸಿಂದ ಅಲ್ಲಿ ತಕ್ಷಣ ಮಾಡ್ತೀರಿ. ಇಲ್ಲಿ ಬಿಜಾಪುರ ಜಿಲ್ಲೆ ಯಾರು ಹೇಳೋರು ಕೇಳೋರು ಇಲ್ಲ. ಮೊದಲಿಂದ ಉತ್ತರ ಕರ್ನಾಟಕ ಅಂದರೆ ನಿಮಗೆ ಬೇಜವಾಬ್ದಾರಿ ನಿರ್ಲಕ್ಷ್ಯ. ಆದರೆ ವಿಜಯಪುರ ಜಿಲ್ಲೆ ಅಂತೂ ಸಂಪೂರ್ಣ ಕಡೆಗಣನೆ ಮಾಡಕತ್ತೀರಿ. ನಮ್ಮವರು ಯಾರು ಹೇಳಂಗಿಲ್ಲ ಕೇಳಂಗಿಲ್ಲ ನಿಮ್ಗೆ. ಅದಕ್ಕೆ ಅನಾವಶ್ಯಕ ವಿಳಂಬ ಮಾಡಕತ್ತೀರಿ. ಕೂಡಲೇ ದಿನಾಂಕ ನಿಗದಿಪಡಿಸ್ಬೇಕು. ಕಾವೇರಿ ಆರತಿ ಹೆಂಗೆ ಮಾಡಕತ್ತೀರಿ ಗಂಗಾ ಆರತಿ ಮಾದರಿಯಲ್ಲಿ, ಅದೇ ರೀತಿ ಕೃಷ್ಣಾರತಿ ತಿಳ್ಕೊಂಡು ಅದನ್ನು ವಿಶೇಷವಾಗಿ ಮಾಡುವಂಥದ್ದು ಮಾಡಬೇಕು. ತಕ್ಷಣ ದಿನಾಂಕ ನಿಗದಿಪಡಿಸಿ ನಮ್ಮ ಕೃಷ್ಣಗೆ ಬಾಗಿನ ಅರ್ಪಿಸುವಂಥ ಕೆಲಸ ಮಾಡ್ಬೇಕಂತ ತಿಳ್ಕೊಂಡು ಈ ಸಂದರ್ಭದಲ್ಲಿ ಒತ್ತಾಯಪಡಿಸ್ತೇವೆ. ಒಂದು ವೇಳೆ ನೀವು ಬೇಗನೆ ಮಾಡದೇ ಇದ್ದರೆ ವಿಜಯಪುರ ಜಿಲ್ಲೆ ಇರ್ತಕ್ಕಂಥ ಎಲ್ಲ ರೈತಪರ ಸಂಘಟನೆಗಳು ಕೂಡ್ಕೊಂಡು ನಾವೇ ಭಜಂತರು ತೊಗೊಂಡು ಅದಕ್ಕೆ ಆರತಿ ಬೆಳಗ್ಗೆ ಬಾಗಿನ ಅರ್ಪಿಸುವಂಥ ಕೆಲಸ ನಾವು ಮಾಡ್ಬೇಕಂತ ಹೆಸರಿಗೆ ಕೊಡ್ತೇವೆ. ಅರವಿಂದ್ ಕುಲಕರ್ಣಿ, ಅಖಂಡ ಕರ್ನಾಟಕ ರೈತ ಸಂಘ ರಾಜ್ಯ ಪ್ರಧಾನ ಕಾರ್ಯದರ್ಶಿ. ಸರ್, ಈ ವರ್ಷ ನಮ್ಮ ರಾಜ್ಯಕ್ಕೆ ಅತಿ ದೊಡ್ಡ ಬರಗಾಲ ಬಿದ್ದೈತಿ. ಈ ವರ್ಷ ಮಹಾರಾಷ್ಟ್ರ ಭಾಗದಲ್ಲಿ ಅತ್ಯಂತ ಉತ್ತಮ ಮಳೆಯಾಗಿ ನಮ್ಮ ಆಲಮಟ್ಟಿ ಡ್ಯಾಮ್ ಸಂಪೂರ್ಣ ಈಗ ಭರ್ತಿಯಾಗೈತಿ. ಆದ ಕಾರಣ ಸರ್ಕಾರ ಶೀಘ್ರದಲ್ಲಿ ಅದಕ್ಕೆ ಒಂದು ಬಾಗಿನ ಅರ್ಪಣೆ ಕಾರ್ಯಕ್ರಮ ತಗೋಬೇಕು. ಯಾಕೆ ಪ್ರತಿ ವರ್ಷ ನಾವು ನೋಡ್ತಾ ಬರ್ತಾ ಇದ್ದೇವೆ, ಯಾವಾಗಲೂ ಅದನ್ನು ತುಂಬ ಭರ್ತಿಯಾದರೂ ಕೂಡ 2-3 ತಿಂಗಳ ವಿಳಂಬವಾಗಿ ಲಾಸ್ಟಿಗೆ ಬಂದು ಬೇಕು ಬೇಡ ಮಾಡುವಂಥದ್ದು ನಾವು ನೋಡ್ತಾ ಬಂದಿದ್ದೇವೆ. ಅವರು ಹೆಚ್ಚೆಚ್ಚ ದಕ್ಷಿಣ ಕರ್ನಾಟಕದಲ್ಲಿರುವಂಥ ಕಾವೇರಿ ಡ್ಯಾಮಿಗೆ ಮಹತ್ವ ಕೊಟ್ಟಿಟ್ಟು ಆಲಮಟ್ಟಿಗೆ ಕೊಡುವುದಿಲ್ಲ. ಆದ ಕಾರಣ ಈ ಸಲ ಆದರೂ ಶೀಘ್ರದಲ್ಲಿ, ಯಾಕಂದರೆ ಬರಗಾಲ, ರೈತರು ಸಂಕಷ್ಟದಲ್ಲಿದ್ದಾರೆ. ಖುಷಿ ಸುದ್ದಿ ಏನಪ್ಪ ಅಂದರೆ ಈಗ ಮಹಾರಾಷ್ಟ್ರದಲ್ಲಿ ಮಳೆಯಾಗಿ ನಮ್ಮ ಆಲಮಟ್ಟಿ ಡ್ಯಾಮ ಭರ್ತಿಯಾಗೈತಿ. ಅದಕ್ಕೆ ಸರ್ಕಾರ ಶೀಘ್ರದಲ್ಲಿ ಬಂದು ಅದನ್ನು ಬಾಗಿನ ಕಾರ್ಯಕ್ರಮವನ್ನು ಮಾಡಬೇಕಂತೇಳಿ ಕರ್ನಾಟಕ ರಾಜ್ಯ ರೈತ ಸಂಘದ ವತಿಯಿಂದ ನಾವು ಅಖಂಡ ಕರ್ನಾಟಕ ಎರಡೂ ಸಂಘಟನೆಯಿಂದ ನಾವು ಒತ್ತಾಯ ಮಾಡ್ತಾ ಇದ್ದೀವಿ. ನೀವು ಒಂದು ವೇಳೆ ಮಾಡದೇ ಇದ್ರೆ ಎಲ್ಲ ಸಂಘಟನೆದವರು ಕೂಡಿಸ್ಕೊಂಡು ನಾವೇ ಆ ಕಾರ್ಯಕ್ರಮ ಮಾಡಬೇಕಾಗ್ತದೆ ಅಂತೇಳಿ ಸರ್ಕಾರಕ್ಕೆ ನಾವು ಎಚ್ಚರಿಕೆ ಕೊಡ್ತಾ ಇದ್ದೀವಿ. ನನ್ನ ಹೆಸರು ಮಾದೇವಪ್ಪ ತೇಲಿ, ಜಿಲ್ಲಾ ಕಾರ್ಯಾಧ್ಯಕ್ಷರು